ಒಂದ್ ಆನೆ ಕಟ್ಕೊಂಡು ಎಳ್ಕ ಬಂದಿದ್ರು ನಮ್ಮ ಹನುಮಕ್ಕನ್ ಎಳ್ಕೊಂಬರಕ್ ಆಯ್ತಿರ್ಲಿಲ್ಲ. ಯಾಕ ಹಂಗೆ ಕಂಡಾಪಟ್ಟಿ ಜಗಳ ಮಾಡ್ಕಂತ ಕುಂತಿದ್ಲು. ಯಾಕಪ್ಪ? ಅಯ್ಯ ಸೀಮೆ ಎಣ್ಣೆ ಅಳಿತಾನಲ್ಲ ಸಿಂಗಣ್ಣ, ಅವನ್ ತಾವ್ ಹೋಗಿ 5 ಲೀಟರ್ ಕೊಡುವಲ್ಲಂತೆ. ಅವನ್ ಏನು ಅಳದ್ ಕೊಟ್ನ ಏನೋ ಮನಿಗ್ ಬಂದು ಅಳತೆ ಮಾಡವಳೆ 4.5 ಲೀಟರ್. ಅಲ್ಲ ಅಲ್ಲೇ ಏನೋ ಮಾತಾಡ್ತಿವ್ರಲ್ಲ, ಅದೇ ಮೊನ್ನೆ ಇಸ್ಯಾನ ನೀನ್ ಮಾತಾಡ್ತಿರೋದು. ಅದನ್ನೇ ಹೇಳ್ತಿದ್ದ. ಎಂತ ಕೆಲ್ಸ ಮಾಡ್ದ ಅಂತ ಅವ್ನಿಗ್ ಗಾಸಾರ ಬುಡ್ಸ್ಬಿಟ್ಟೆ ಬಿಡು. ಅವ್ನ್ ಜೀವಮಾನದಾಗ ಇನ್ಮೇಲೆ 5 ಲೀಟರ್ ಅಂದ್ರೆ 5.5 ಲೀಟರ್ ಹಾಕ್ಬೇಕೆ ಹೊರತು 4.5 ಮಾತ್ರ ಹಂಗೇನ್ 5.5 ಅವನೇನ್ ಹಾಕೋದ್ ಬೇಡ ಬಿಡು. ನಂಗೇನ್ ಅವ್ನ್ ಭಿಕ್ಷೆ ಬೇಕಾಗಿಲ್ಲ ಬಿಡು. ನಮ್ಗೆ ಅಳಿಯಾದ ಸರಿಯಾಗಿ ಅಳಿದ್ ಕೊಟ್ರೆ ಆಯ್ತು. ಏನಂತೀಯ? ಸರಿ ಕಣನ್ಮಕ್ಕ. ಈಗ ಲೀಟರ್ ಡಬ್ಬ ಇರ್ತದೆ, ಆಮೇಲೆ ಒಂದ್ ತೂತ ಬೇರೆ ಮಾಡ್ಕೊಂಡವ್ನ. ಅದ್ರೊಳಗಿಂದ ಹೊಸಿ ಸೋರೋಯ್ತದೆ. ಎಲ್ಲ ಗಮನಿಸ್ಬಿಟ್ಟಿದೆ ಬಿಡಪ್ಪ. ನಾನಲ್ಲ ಹನುಮಕ್ಕ, ನಾನೇ ಎಲ್ಲ ಗಮನಿಸ್ಕೊಂಡೆ. ಅವನ್ಗೆ ಹೇಳ್ದೆ ನಮ್ಮನ್ಯಾಗೆ ಒಂದು ಡಬ್ಬ ಮಾಡ್ಕೊಂಡವ್ನಿ ನಾನು. ಅದ್ ಮೈಸೂರ್ ಪೇಟೆಗೆ ಹೋಗಿದ್ದಾಗ ಅಳ್ತದ ತಕ ಬಂದಿವ್ನಿ. 1 ಲೀಟರ್ಗೆ ಒಂದು ಗುರ್ತ ಮಾಡವ್ರೆ. ಅದ್ಮ್ಯಾಕೆ 7 ಲೀಟರ್ಗೆ ಇಷ್ಟು ಬರ್ತದೆ. ನೀರಿನ ಬಾಟ್ಲ್ ಮೇಲೆಲ್ಲ ಮಾಡಿರ್ತವ್ರಿ ನೋಡಿ. ಅದ್ನ 1 ಕೋಡಿ ಕಾಲಿದ ಅಂತ ನಾನು ಇಸ್ಕೊಂಡು ಬಂದೆ. ಅದ್ರಲ್ಲಿ ಸೀಮೆ ಎಣ್ಣೆ ಉಸ್ಕೊಳ್ತಾ ಇದ್ದೆ. ಇವ್ನ್ ಯಾರೋ ಹಿಂಗ್ ಮಾಡ್ದ. ನಾನ್ ನೋಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಹೋಗ್ತೀನಿ ನಿನ್ನ ಅಂತ ಹಂಗೆ ದಬಾಯಿಸ್ಬಿಟ್ಟೆ ಬಿಡು. ಹರ್ಕೊಂಬಿಟ್ಟ. ಅಲ್ಲ ಜಯಣ್ಣ, ಹಂಗ ಮೋಸ ಮಾಡೋದು ಅವ ತಡ್ಕೊಳ್ಳೋದು ಉಂಟ. ಹನುಮಕ್ಕ ಎಂತ ಘಾಟಿ ಹೆಂಗ್ಸು ಅಂತ ಗೊತ್ತಿಲ್ವಾ? ನೋಡು ಹೇಳ್ತಾ ಇರೋದು. ಅಲ್ಲ ನಿಮ್ಗೆಲ್ಲ ಅದ್ಕೆಯ ನೀವು ಏನು ನಾನ್ ಬುದ್ಧಿ ಹೇಳಿ ಹೇಳಿ ಸಾಕಾಯ್ತು ಬಿಡು. ಅಲ್ಲ ನೀನ್ ಬೋರಿ ನನ್ನ ಅಕ್ಸಾಟ್ಗೆ ಮಾಡೋದ್ರಾಗೆ ಹಿಂಗೆ ಅಂತ ನೀನ್ ಈಸಿಯಾನೆ ತಿಳ್ಕೊಂಡು ಸ್ಥಿತಿ ಹೇಳ್ತಾ ಇದೀನಿ ಕಣ. ಮೋಸ ಮಾಡ್ಬೇಡ. ಹಂಗಾದ್ರೆ ಮೋಸ ಮಾಡಬಾರ್ದು. ನೀನ್ ಹೋಗು ಮೋಸ ಮಾಡಿಸ್ಕೊಂಡ್ ನಕ್ಕೋತ ಬಾ ಹೋಗು. ಇಲ್ಲ ಇಲ್ಲ, ನಾನು ಒಬ್ನೇ ಹೋದನ. ಹೇಳೋ ಟೈಮ್ನಾಗ ಇನ್ನೂ ಒಂದ್ ಹೇಳ್ತಿದ್ದ. ಓಯ್ ನಾನೇನೋ ಅಳದ್ ಕೊಡ್ತೀನಿ ಸರಿ, ಈ ಪ್ಯಾಟರ್ನಾಗೆ ಹೋಯ್ತಿಯಲ್ಲ ನೀನು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಡೀಸೆಲ್ ಹಾಕ್ಸ್ಕೊಳಕ್ಕೆ, ಅಲ್ಲಿ ಏನು ಗೊತ್ತಾಗಕ್ಕೆ ಇಲ್ವಲ್ಲ, ಅಲ್ಲಿ ಹೆಂಗ್ ಜಗಳ ಕಾಯ್ತಿರಿ ಜನ. ಇನ್ನೊಂದ್ ಮಾತು, ನೀನು ಪ್ಯಾಟೆ ಅಂತ ತಕ್ಷಣ ನೆನಪಾಗ್ಬಿಡ್ತು ಬಿಡು ನನಗೆ. ಏನು ಅಂತಂದ್ರೆ ನಮ್ ಸಿದ್ದಣ್ಣನ್ ಮಗ ಮೊನ್ನೆ ತಾನೇ ಆ ಜಗಳ ಮೇಲೆ ಕುಂತ್ಕೊಂಡು ಹೇಳ್ತಿದ್ದಕ್ಕಪ್ಪ, ಅದೇನೋ ಮೀಟ್ರಲ್ಲಿ ಏನೇನೋ ಮಾಡ್ಬಿಟ್ಟಿರ್ತಾರಂತ ಕಣಪ್ಪ, ಕಡಿಮೆ ಪೆಟ್ರೋಲ್ ಬಂದ್ಬಿಟ್ಟದಂತೆ. ಹೌದಾ? ಅಲ್ಲಪ್ಪ ಅಲ್ಲೇ ಬರ್ದಿರೋದೆ ಬರ್ತದೆ ಅಂತಾರಲ್ಲ, ಜಯಣ್ಣ ಹೇಳ್ತಿದ್ ಬರ್ತದೆ ಅಂತ ಹೇಳ್ತಾರೆ ಹನುಮಕ್ಕ. ಅದೇನೋ ಅಲ್ಲೇ ಅಡ್ಜಸ್ಟ್ ಮಾಡ್ಬಿಟ್ಟಿರ್ತಾರಂತೆ, ಅದಕ್ಕೆ ಸರಿಯಾಗಿ ಜಾಗೃತೆಯಿಂದಿರಿ, ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದ. ಜಯಣ್ಣ, ಈಗ ಅಲ್ಲಿ ನಮ್ಮ ಹನುಮಕ್ಕನ್ ಕಳ್ಸಿದ್ರೆ ಏನ್ ಮಾಡಾಳು ಅಂತ ನಾನು ಹೊಸಿ ಯೋಚನೆ ಮಾಡ್ತಾ. ಸುಮ್ನೆ ಕಳ್ಸೋದು ಉಂಟಾ? ಯಾವ್ದಾರು ಕೂಟ್ರು ಕೀಟ್ರು ಕೊಟ್ಟು ಕಳಿಸ್ಬೇಕಾಯ್ತದ. ಅಲ್ಲ ಮೈಸೂರ್ ಪೇಟೆ ನಮ್ ಚಿಗವ್ವ ಅವಳಲ್ಲ, ಅವಳ ಮಗಳು ಅಳಿಮಯ್ಯ ಎಲ್ಲವೂ ವಿದೇಶಕ್ಕೆ ಹೋಗಿದ್ರಂತೆ. ಅಲ್ಲೆಲ್ಲವ ಅವ್ರವ್ರೇ ಹಾಕೊಳ್ಳೋದಂತಪ್ಪ ಮಿಷಿನ್ದಾಗ. ಅದು ತಗೊಂಡು ಹಾಕೊಳ್ಳೋದಂತೆ, ಸರಿ ಬರ್ತದಂತೆ. ಅದೇನೋ ಕಾರ್ಡ್ ಎಂತದ ಮಡ್ಕೊಂಡಿರ್ತವ್ರೆ ದುಡ್ಡು, ಅದೇ ಮಿಷಿನ್ ತಕೊಳತಂತೆ. ಮೋಸ ಮಾಡಂಗಿಲ್ಲ ಯಾರು. ಇಂಥವ್ರ ತಂಟೆ ತಕರಾರೇ ಇಲ್ಲ ಬಿಡು. ಅದು ಬಂದ್ರೆ ನಮ್ ದೇಶದಾಗ ಎಷ್ಟ್ ಚಂದಾಗಿರ್ತದಲ್ವಾ? ಅದೇ ನಮಗೆ ಎಷ್ಟ್ ಬೇಕಷ್ಟು ಹಾಕಬಿಡ್ಬೋದಲ್ಲ. ನೀನ್ ದುಡ್ಡು ಕೊಡ್ಬೇಕಲ್ಲ, ದುಡ್ಡು ಕೊಟ್ರೇನೆ ಅಷ್ಟು ಪೆಟ್ರೋಲ ಸುರಿಯೋದು. ಹಂಗೆ ಇಷ್ಟ ಬಂದಂಗ ಹಾಕೊಳಕ್ ಏನ್ ಛತ್ರು ಅದು. ಈ ಪೆಟ್ರೋಲ್ ಸವಾಸನೂ ಬೇಡ, ಡೀಸೆಲ್ ಸವಾಸನೂ ಬೇಡ, ಸೀಮೆ ಎಣ್ಣೆ ಸವಾಸನೂ ಬೇಡ ಅಂತ ಕಣಣ್ಣ. ಮನೆ ಹಿಂದೆ ನಾನು ಗೋಬರ್ದು ಟ್ಯಾಂಕ್ ಮಾಡಿಸ್ಕೋಬೇಕು. ಬುದ್ಧಿ ಬಂತ ಬಿಡಪ್ಪ ನೀನು. ಬಿಡು ಪೇಟೆ ತಿರ್ಗಕ್ಕೆಲ್ಲ ಏನ್ ಮಾಡ್ದಿ? ಯಾವ್ದಕ್ಕ ಪೇಟೆ ತಿರ್ಗಕ್ಕೆ ಎತ್ತಿನ ಗಾಡಿ ಇಲ್ವಾ? ಕಟ್ಕೊಬಿಡೋದು. ಈ ಕಾಲದಲ್ಲಿ ಎತ್ತಿನ ಗಾಡಿ ಹೋಗೋದು ಉಂಟಪ್ಪ ಜಯಣ್ಣ ನೀನು. ಬ್ಯಾಡ ಅಂದ್ರೆ ಇನ್ನೂ ಒಂದ್ ಯೋಚನೆ ಮಾಡೀನಿ ಚಂದ್ರಣ್ಣ. ಏನಪ್ಪ? ಹನುಮಕ್ಕ ಹೋಗಿ ಒಂದ್ ಕುದುರೆ ತಕ ಬಂದ್ಬಿಡು. ಅಲ್ಲ ಆ ಕುದುರೆನ್ ಬಡ್ದು ಸಾಯಿಸ್ಬಿಡ್ತೀಯ ಬಿಡು. ನಿಂಗ್ ಸಾಕಕ್ಕೂ ಬರಕಿಲ್ಲ, ಸೈಕಲ್ ಮಾಡಿಕ. ಇವತ್ತು ಕುದುರೆ ಅಲ್ಲಿ ಹೋಯ್ತಾನೆ, ನಾಳಕ್ಕೆ ಆನೆ ಮೇಲೆ ಹೋಯ್ತಾನೆ ಜಯಣ್ಣ. ಸೈಕಲ್ ಮಾಡಿಕೊಂಡ್ ತಿಳ್ಕೊಂಡು. ಅಲ್ಲಕ್ಕಪ್ಪ, ಈ ದಸರಾ ಅಂತ ಮಾಡಿದಾಗ ಆನೆ ಮೇಲೆ ದೇವ್ರ ಕುಂದ್ರಸ್ಕೊಂಡ್ ಮೆರವಣಿಗೆ ಮಾಡಾಗ ಎಲ್ಲ ನೋಡಕ್ ಹೋಯ್ತಿರಿ. ರಾಜನ ಹೋಗ್ಬೇಕು ಅಂತ ಎಲ್ಲದೇ ಅಲ್ವಾ ಹನುಮಕ್ಕ? ನೀನು ಹೊಸಿ ಹುಷಾರಾಗಿರೋದ್ ಕಲ್ತ್ಕ. ನೆಟ್ ಕೇಳ್ತೀವಿ ಕೇಳು, ಸೈಕಲ್ನಾಗ ಹೋಗು. ಈಗ ಯಾವುದೇ ನೈಸರ್ಗಿಕವಾಗಿರ್ಲಪ್ಪ,
ಈ ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಸೀಮೆ ಎಣ್ಣೆ ಆಗ್ಲಿ ಅದೇನು ಗಿಡದಾಗ ಬಿಡ್ತತ ಉತ್ಪತ್ತಿ ಆಯ್ತತ. ಯಾವತ್ತೋ ಒಂದ್ ದಿವ್ಸ ಖಲಾಸ್ ಆಗ್ಲೇಬೇಕಿಲ್ವೇನಪ್ಪ. ಅದಾದಾಗ ಪರಿತಪ್ಸಕ್ಕಿಂತ ಈಗ್ಲೇ ನಾವು ಪರ್ಯಾಯವಾದ ವಿಧಾನಗಳ ಮಡಿಕೊಂಡಿದ್ರೆ ಯಾವತ್ತೋ ಇನ್ 20 ವರ್ಷ 30 ವರ್ಷ ಮುಗ್ದೋದ್ಮೇಲೆ ನಾವು ಹೊಸಿ ಎಚ್ಚೆತ್ಕೊಳ್ಳೋದ್ ಆಯ್ತದೆ. ಏನಂದೆ ಹನ್ಮಕ್ಕ? ಹೌದಪ್ಪ. ಅಲ್ಲ ನಮ್ ತಾತ ಎಲ್ಲ ಇದ್ರಲ್ಲ ನೋಡು ಹಿಂದ್ಕ, ಅವೆಲ್ಲ ನಡ್ಕೊಂಡೇ ಹೋಗೋರು ಎಷ್ಟೆಷ್ಟ್ ದೂರ್ಗ. ಹಳ್ಳಿಗೆ ಹೋಗ್ತಿದ್ರು. ಹಳ್ಳಿಯಿಂದ ಹಳ್ಳಿಗೆ ಹೋಗೋದಿರ್ಲಿ ಹನ್ಮಕ್ಕ, ಮಾದೇಶ್ವರಂ ಬೆಟ್ಟ, ಬಿಳಿಗಿರಂಗನ ಬೆಟ್ಟ ನಡ್ಕೊಂಡೆ ಊಟೈತಿದ್ರು. ಜಯಣ್ಣ, ಸೈಕಲ್ ಹೊಡಿಯೋದ್ರಿಂದ ಒಂದ್ ಅನುಕೂಲ ಅದೇ ಬಿಡಪ್ಪ. ಅದೇನ ಅಂತಂದ್ರೆ ವ್ಯಾಯಾಮ ಆಯ್ತದೆ, ಗಟ್ ಮುಟ್ಟಾಗಿರ್ಬೋದು ಅಲ್ವಾ? ಮತ್ತೆ ಅದಕ್ಕೆ ಹೇಳಿದ್ದು ಈ ಚೈನಾ ದೇಶದಾಗೆಲ್ಲ ಎಲ್ಲ ಸೈಕಲ್ ಹೊಡ್ಕೊಂಡೆ ಓಡಾಡದಂತೆ ಕಾನ್ಮಕ್ಕ. ಒಂದ್ ಸಂಸ್ಥೆ ಮುಖ್ಯಸ್ಥರು ಸೈಕಲ್ ಹೊಡ್ಕೊಂಡ್ ಬರ್ತಾರಂತೆ, ಕೆಲ್ಸಗಾರರು ಸೈಕಲ್ ಹೊಡ್ಕೊಂಡ್ ಬರ್ತಾರಂತೆ. ಎಲ್ಲ ತೆಪ್ಪು ಅಂತಲ್ಲ, ರಸ್ತೆನಾಗೆ ಬರ್ರ ಅಂತ ಹೋಯ್ತಿರ್ತಾವಲ್ಲ ವಾಹನಗಳು, ಸೈಕಲ್ ಹೊಡಿಯೋರ್ಗೆ ಅಂತಲೇ ಪ್ರತ್ಯೇಕವಾಗಿ ಒಂದ್ ರಸ್ತೆ ಮಾಡಿರ್ತಾರ. ಇನ್ನೊಂದ್ ಸೈಕಲ್ ಬಂದ್ರೆ ನಿಂಗೆ ಗೊತ್ತಾ ಜಯಣ್ಣ? ಏನ ಮರದಲ್ಲಿ ಸೈಕಲ್ ಮಾಡ್ತಾವ್ರೆ. ಈ ಬೆಂಗಳೂರಿನಾಗೆ ಯಾವ್ದೋ ಟಿವಿ ನೋಡ್ತಿದ್ದಕ್ಕಪ್ಪ, ಮರದಲ್ಲೇ ಸೈಕಲ್ ಮಾಡವ್ರೆ. ಚಕ್ರಕ್ಕೆ ಏನ್ ಮಾಡ ಅಂತ ನಾನು ಹಂಗ ಅನ್ಕೊಂಡಿದ್ದಿ. ಆ ಚಕ್ರ ಎಲ್ಲ ಏನೋ ಒಂಥರ ಡಿಸೈನ್ ಆಗದೆ, ಅದೇನೋ ಹೊರದೇಶದಿಂದ ಅದನ್ನೆಲ್ಲ ತರಿಸಿ ಮಾಡ್ತಾವ್ರೆ. ಸಂದಾಗಿದ್ರೆ ನಮ್ಮ ಹನ್ಮಕ್ಕಂಗ್ ಒಂದ್ ತೆಕೊಟ್ಬಿಡೋನ್ ಸುಮ್ಕಿರು. ಹಿಂದೆ ನೀನೇ ಕುಂತ್ಕೊಂಡೆ ಹೋಗ್ಬೇಕಪ್ಪ. ಯಾಕ ತೊಳ್ಳಕ್ಕೆ ಏನಾರು ನಿಂತ್ರೆ ಏನು ಸಾಟ್ಕೆ ಮಾಡೋದ್ ಬಿಟ್ಟಿಲ್ಲ. ಏನ್ ಬ್ರಹ್ಮವಿದ್ಯೆನ ಕಲ್ತ್ಕೊಂಡು ಕಲ್ತ್ಕೊಂಬಾರ್ದ, ಹೆಣ್ಮಕ್ಳು ಸೈಕಲ್ ತುಳಿಬಾರ್ದ, ಏನು ಅಲ್ಲಿ ಕಿರ್ಕೊಂಡ್ ಹೋಗೋದು. ಅಲ್ಲ ಗಂಡ್ಮಕ್ಳು ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿ ಅಂತ ಸರ್ಕಾರದವರಯ್ಯ ಸೈಕಲ್ ಕೊಟ್ಟಿಲ್ಲ. ಮತ್ತೆ ಸಾಟ್ಕೆ ಮಾಡ್ತೀವ್ರ. ಇನ್ನೊಂದ್ ಇಸ್ಯಾಕಪ್ಪ ಹನ್ಮಕ್ಕ, ಈಗ ಟ್ರಾಫಿಕ್ ಅಲ್ಲಿ ಸ್ಕೂಟರ್ಗಳ ನಿಲ್ಲಿಸ್ಕೊಂಡ್ ನಿಂತಿರ್ತಾರೆ. ಏನ್ ಬರ್ರ 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 ಅಂತ ಅನ್ನಿಸ್ತಿರ್ತಾರೆ. ಹೊಗೆ ಮತ್ತೆ ಪೆಟ್ರೋಲ್ ವೇಸ್ಟ್ ಕಪ್ಪ. ಅದ್ರಿಂದ ಆ ಸಿಗ್ನಲ್ ಸಿಗೋವರೆಗೆ ನಿಲ್ಲಿಸ್ಕೊಂಡಿರ್ಬೇಕು ಅದ ಅಲ್ವಾ? ಆಫ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ ಹೋಗ್ಬೇಕು ಅಲ್ವಾ? ಕಣಪ್ಪ. ಅದಕ್ಕೆ ಅಲ್ಲ, ಮನೆಯಾಗೆ ಎಲ್ರು ಹೋಗಕ್ಕೆ ಅಂತ ಒಂದ್ ಕಾರ್ ಮಾಡಿಕೊಳ್ಳೋದು, ಒಬ್ಬೊಬ್ರೆ ಹೋಗಕ್ಕೆ ಸೈಕಲ್ ನಲ್ಲಿ ಹೋಗೋದು, ಹೆಂಗಿರ್ತದೆ ಅದು ಒಂಥರ ಚಂದಕಪ್ಪ. ಅಲ್ಲ ನೀನ್ ಹೇಳೋದ್ ಸರಿ, ಆದ್ರೆ ಪ್ಯಾಟರ್ನಾಗೆ 4 ಮಕ್ಳಿದ್ರೆ 4 ಮಕ್ಳಿಗೂ ಒಂದ್ ಸ್ಕೂಟರ್ ತೆಕೊಟ್ಟಿರ್ತಾರ ಕಣಣ್ಣ. ಎಲ್ರು ಹೋಗ್ಬೇಕು ಅಂದ್ರು ಕಾರು, ಇನ್ನು ಏನಾರು ಇದ್ದಿದ್ರೆ ಅದನ್ನು ತಕೊಂಡಿರೋರೇನ. ಹೈ ಸ್ಕೂಲ್ ಓದ್ತಿರಕಿಲ್ಲಕಪ್ಪ, ಅವ್ರಿಗೊಂದ್ ಸ್ಕೂಟ್ರು, ಈ ತರ ಎಲ್ಲಾ ಮಾಡ್ತಾರೆ. ಸರಿಯಾ? ಇಂಧನ ಉಳಿಸಿ ಅಂತ ಎಲ್ಲಾ ಕಡೆ ಬೋಲ್ಡ ಹಾಕಿರ್ತಾರೆ. ನಾನು ನೋಡ್ದಾಗೆಲ್ಲ ನೋಡ್ತಲೇ ಇರ್ತೀನಿ. ಹಿಂಗಾದ್ರೆ ಹೆಂಗೆ ಉಳಿತಾಯ ಆಯ್ತತೆ ಇಂಧನ? ಕಷ್ಟಕಪ್ಪ. ನಮ್ಮ ಎತ್ತಿನ ಗಾಡಿ ಸೈಕಲ್ ಮನೆ ಹಿಂದ್ಗಡೆ ಗೋಬರ್ದು ಟ್ಯಾಂಕ ಮಾಡ್ಕೊಂಡು ಅದ್ರದ್ದು ಗ್ಯಾಸ್ ನ ತಕೊಂಡ್ ಬಳಸೋದು, ಇವೇ ಉತ್ತಮ ಅಂತ ಅನ್ಕೋಬಿಟ್ಟಿದ್ದೀನಿ ನಾನು. ಏನಂದ್ರೆ ಅಮ್ಮಕ್ಕ, ಈ ವಿದೇಶದಾಗೆಲ್ಲ ರೈಲ್ಗಳು ಎಲ್ಲಾ ಇರ್ತಾವಂತೆ, ಸ್ವಿಚ್ ಹಾಕಿದ್ರೆ ಹೋಗ್ಬಿಡ್ತಾವಂತದೆಲ್ಲ. ಅಂತ ರೈಲ್ಗಳು ಎಲ್ಲಾ ಬಂದ್ರೆ ಯಾರ್ಯಾಕಪ್ಪ ಸ್ಕೂಟರು ಅದು ಇದು ಅಂತ ಹೋಗ್ಬೇಕು ಹೇಳು? ಟೈಮ್ಗೆ ಓದ್ಬಿಟ್ರೆ ಯಾರಿಗ್ ಬೇಕು? ಸ್ಕೂಟರ್ ತೊಳಿಯಕ್ ಯಾರಿಗ್ ಬೇಕಾಯ್ತದೆ ಹೇಳು? ಈಗ ಅಲ್ಲೆಲ್ಲ ದೊಡ್ಡ ಮನ್ಸರುಗಳೆಲ್ಲ ರೈಲಲ್ಲಿ ಹೋಗ್ತಾವ್ರಂತೆ, ದೊಡ್ಡ ಮನ್ಸರೆಲ್ಲ ಬಸ್ ಆಗಿ ಹೋಗ್ತಾವ್ರ. ಹೊಟ್ಟೆ ಒಳಗೆಲ್ಲ ಸ್ಕೂಟರ್ ಓಡಾಡ್ದಂಗ ಆಯ್ತಾ ಅದೇ ಗುಡುಗುಡು ಅಂತ ಹನ್ಮಕ್ಕ. ಏನಾರು ಇದ್ರು ಕೊಡವು. ಹಂಗಾರ ಹೋಟೆಲ್ ಅಂತ ಹುಷಾರಾಗಿದ್ಯಾ? ಅದ್ನ ಹೇಳ. ಹುಷಾರಾಗೆ ಇರ್ತಾನೆ ಬಿಡು ಅಮ್ಮಕ್ಕ. ಅವನ್ ದೇಹ ನೋಡಿದ್ರೆ ಗೊತ್ತಾಗೋದಿಲ್ವಾ? ಗಟ್ ಮುಟ್ಟಾಗಿಲ್ವಾ? ನೋಡ ಅಲ್ಲಪ್ಪ, ಇವತ್ತು ಸ್ಪೆಷಲ್ ಮಾಡ್ದೆ. ಯಾವಾಗ್ಲೂ ಬಸಾರ್ ಮಾಡ್ತೀಯ ಹಂಗೆ ಹಿಂಗೆ ಅಂತ ಆಡ್ಕತಿರಲ್ಲ, ಕೊಡದ ಬೇಡವಾ ಅಂತ ಯೋಚನೆ ಮಾಡ್ತಾವ್ನಿ. ಅದ್ಯಾಕ ಹನ್ಮಕ್ಕ? ಕೊಟ್ಬಿಡತ್ತಾಗೆ ಕೊಟ್ಬಿಡು. ಪೂರಿ ಸಾಗುವ. ಅಯ್ಯೋ, ಅದೇ ಪೆಸಲು ಅಂತ ತಕ್ಷಣ ಏನೋ ಅನ್ಕೊಂಡ್ಬಿಟ್ಟಿದ್ದೆ ನೋಡು. ತಿಂದವ್ನಿ, ಅದಕ್ಕೆ ಹೋಟ್ಲಲ್ಲ ಮನೆ ತಿಳ್ಕ. ಆಯ್ತು ಕಣಮ್ಮಕ್ಕ. ತಣ್ಗೆ ತಕೊಳ್ಳಿ, ನೀನು ಹಸಿ ಎಲ್ಲ ತಳ್ಳು.